ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮೊದಲ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತದ ವುಮೆನ್ ಕ್ರಿಕೆಟ್ ಟೀಮ್ನ ಉಪನಾಯಕಿ ಹಾಗೂ IPLನ RCB ತಂಡದ ನಾಯಕಿಯಾಗಿ ಮೊದಲ ಕಪ್ ತಂದುಕೊಟ್ಟಿದ್ದ ನಮ್ಮ ಸ್ಮೃತಿ ಮಂದಣ್ಣ ಅವರ ಮದುವೆಯ ಬಗ್ಗೆ ಇದ್ದ ಹಲವಾರು ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಬಾಲಿವುಡ್ನ ಸಂಗೀತ ಸಂಯೋಜಕ ಹಾಗೂ ಗಾಯಕರಾದಂತಹ ಪಲಾಶ್ ಮುಚ್ಚಲ್ ಅವರೊಂದಿಗೆ ನವೆಂಬರ್ 23, 2025 ವೈವಾಹಿಕ ಜೀವನಕ್ಕೆ ಕಾಲಿಡಬೇಕಾಗಿದ್ದ ಈ ಜೋಡಿಯ ಮದುವೆಯು ಮುರಿದು ಬಿದ್ದಿದೆ. ಇದಕ್ಕೆ ಇವರಿಬ್ಬರು ಕೊಟ್ಟ ಕಾರಣವೇನು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ವಿಷಯವೇನು ಎಂಬುದನ್ನು ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಸ್ಮೃತಿ ಮಂದಣ್ಣ ಮತ್ತು ಪಲಾಶ್ ಸುಮಾರು 4 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. 2025 ಜನವರಿಯಲ್ಲಿ ನಿಶ್ಚಿತಾರ್ಥ ಸಹ ಮಾಡಿಕೊಂಡಿರುತ್ತಾರೆ ಹಾಗೂ ಆ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚಿಕೊಂಡಿರುತ್ತಾರೆ. ಇತ್ತೀಚೆಗೆ ಪಲಾಶ್ ಅವರು ಮೈದಾನದಲ್ಲೇ ಪ್ರಪೋಸ್ ಮಾಡಿದ್ದ ಫೋಟೋ ಮತ್ತು ವಿಡಿಯೋಗಳು ಸಹ ಸಾಕಷ್ಟು ವೈರಲ್ ಆಗಿರುತ್ತವೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನವೆಂಬರ್ 23ರಂದು ಮದುವೆಯೂ ಸಹ ನಿಗದಿಯಾಗಿತ್ತು. ಪ್ರೀ ವೆಡ್ಡಿಂಗ್ ಮತ್ತು ಅರಿಶಿನ ಶಾಸ್ತ್ರದ ಫೋಟೋಗಳು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದವು. ಆದರೆ ಅಷ್ಟರಲ್ಲಿ ವದಂತಿಯೊಂದು ಹಬ್ಬಿತ್ತು. ಆ ವದಂತಿಗಳ ಪ್ರಕಾರ ಸ್ಮೃತಿ ಅವರಿಗೆ ಪಲಾಶ್ ಮೇಲೆ ಸಾಕಷ್ಟು ಅನುಮಾನಗಳು ಹಾಗೂ ಅವರ ಮೇಲಿದ್ದ ನಂಬಿಕೆಯ ಕೊರತೆಯು ಎದುರಾಗಿತ್ತು. ಅಷ್ಟರಲ್ಲಿ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಕೂಡ ಹರಿದಾಡತೊಡಗಿದ್ದವು. ಆ ವದಂತಿಗಳ ಪ್ರಕಾರ ಸ್ಮೃತಿ ಅವರಿಗೆ ಪಲಾಶ್ ಮೇಲೆ ಸಾಕಷ್ಟು ಅನುಮಾನಗಳು ಹಾಗೂ ಅವರ ಮೇಲಿದ್ದ ನಂಬಿಕೆಯ ಕೊರತೆಯು ಎದುರಾಗಿತ್ತು. ಪಲಾಶ್ ಅವರು ಪರಸ್ತ್ರೀಯೊಂದಿಗೆ ಮಾಡಿದ ಚಾಟ್ ಡೀಟೇಲ್ಸ್ ಹಾಗೂ ಪಲಾಶ್ ಪರಸ್ತ್ರೀಯೊಂದಿಗೆ ಇದ್ದ ಸಂಬಂಧದ ಬಗ್ಗೆಯೂ ಸ್ಮೃತಿಗೆ ತಿಳಿದುಬಿಟ್ಟಿತ್ತು. ಈ ವಿಷಯವನ್ನು ಮದುವೆಯ ದಿನದಂದೇ ತನ್ನ ತಂದೆಯಾದ ಶ್ರೀನಿವಾಸ್ಗೆ ಹೇಳಿರುತ್ತಾರೆ. ಇದರಿಂದ ಮನನೊಂದ ಸ್ಮೃತಿ ಮಂದಣ್ಣ ಅವರ ತಂದೆ ಅಲ್ಲೇ ಕುಸಿದು ಬೀಳುತ್ತಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರಾದರೂ ಈಗ ನಡೆಯಬೇಕಿದ್ದ ಆ ಮದುವೆಯನ್ನು ಮುಂದೂಡಲು ನಿರ್ಧರಿಸುತ್ತಾರೆ. ಇದಾದ ಬಳಿಕ ಸ್ಮೃತಿ ಅವರು ಪಲಾಶ್ ಅವರೊಟ್ಟಿಗೆ ಇದ್ದ ಇನ್ಸ್ಟಾಗ್ರಾಮ್ ಫೋಟೋಸ್ಗಳನ್ನು ಕೂಡ ಡಿಲೀಟ್ ಮಾಡಿರುತ್ತಾರೆ. ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆಗೆ ಗುರಿಯಾಗಿರುತ್ತದೆ. ಈ ಎಲ್ಲ ಊಹಾಪೋಹಗಳಿಗೂ ಕೊನೆ ಎಳೆದಿರುವ ಸ್ಮೃತಿ ಮತ್ತು ಪಲಾಶ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಈ ಮದುವೆ ರದ್ದಾದ ಬಗ್ಗೆ ಹೇಳಿರುತ್ತಾರೆ. ಸ್ಮೃತಿ ಮಂದಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ: ದ ವೆಡ್ಡಿಂಗ್ ಈಸ್ ಕಾಲ್ಡ್ ಆಫ್, ಅಂದರೆ ವಿವಾಹವು ರದ್ದಾಗಿದೆ. ನಾನು ಈ ವಿಷಯವನ್ನು ಇಲ್ಲಿಗೆ ಮುಗಿಸಲು ಬಯಸುತ್ತಿದ್ದೇನೆ ಮತ್ತು ನೀವೆಲ್ಲರೂ ಸಹ ಇದೇ ರೀತಿ ಮಾಡುವಂತೆ ವಿನಂತಿಸುತ್ತಿದ್ದೇನೆ. ದಯವಿಟ್ಟು ಈ ಸಮಯದಲ್ಲಿ ಎರಡೂ ಕುಟುಂಬಗಳ ಗೌಪ್ಯತೆಯನ್ನು ಗೌರವಿಸಿ ಮತ್ತು ನಾವು ನಮ್ಮದೇ ವೇಗದಲ್ಲಿ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಹಾಗೂ ಮುಂದೆ ಸಾಗಲು ಅವಕಾಶ ನೀಡಿ ಎಂದು ಅವರು ಕೇಳಿಕೊಂಡಿದ್ದಾರೆ. ನನ್ನ ಗಮನವು ಈಗ ದೇಶಕ್ಕಾಗಿ ಆಡುವುದರ ಮೇಲೆ ಇದೆ ಮತ್ತು ಭಾರತಕ್ಕೆ ದೀರ್ಘಕಾಲ ಆಡುವುದು ಹಾಗೂ ಟ್ರೋಫಿಗಳನ್ನು ಗೆಲ್ಲುವುದೊಂದೇ ನನ್ನ ಉದ್ದೇಶವಾಗಿದೆ ಎಂದು ಸ್ಮೃತಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸ್ಮೃತಿ ಅವರ ಹೇಳಿಕೆಯ ಬೆನ್ನಲ್ಲೇ ಪಲಾಶ್ ಮುಚ್ಚಲ್ ಅವರು ಕೂಡ ತಮ್ಮ ಸಂಬಂಧದಿಂದ ಹಿಂದೆ ಸರಿದು ಜೀವನದಲ್ಲಿ ಮುಂದುವರಿಯುವ ನಿರ್ಧಾರ ಪ್ರಕಟಿಸಿದ್ದಾರೆ. ಅವರು ತಮ್ಮ ಬಗ್ಗೆ ಹರಡುತ್ತಿರುವ ಆಧಾರರಹಿತ ವದಂತಿಗಳಿಂದ ತುಂಬ ನೋವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಸುಳ್ಳು ಮತ್ತು ಮಾನಹಾನಿಕಾರಕ ಸುದ್ದಿಗಳನ್ನು ಹರಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಮದುವೆ ಮುಂದೂಡಲ್ಪಟ್ಟರೂ ನಂತರದ ಬೆಳವಣಿಗೆಗಳು ಮತ್ತು ಅಂತಿಮವಾಗಿ ಇಬ್ಬರೂ ನೀಡಿರುವ ಹೇಳಿಕೆಗಳ ಪ್ರಕಾರ ಮದುವೆ ಸಂಪೂರ್ಣವಾಗಿ ರದ್ದಾಗಿದೆ. ಒಟ್ಟಾರೆಯಾಗಿ ಸ್ಮೃತಿ ಮಂದಣ್ಣ ಹಾಗೂ ಪಲಾಶ್ ಅವರ ಮಧ್ಯೆ ನಡೆಯಬೇಕಾಗಿದ್ದ ಈ ಮದುವೆ ಮುರಿದು ಬಿದ್ದಿದ್ದು ತುಂಬಾ ನೋವಿನ ಸಂಗತಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಅನಾಮಿಕ ಹೋಗಿ ಬರುತ್ತಾನೆ. ಧನ್ಯವಾದಗಳು.